ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ನಿನ್ನೆ ನಡೆದಂತಹ ಬಿಗ್ ಬಾಸ್ 12ರ ಸ್ಪರ್ಧಿಗಳು ಈಗಾಗಲೇ ಒಳಗಡೆ ಹೋಗಿದ್ದಾರೆ. ಯಾರೂ ಎಕ್ಸ್ಪೆಕ್ಟ್ ಮಾಡಿದಂತಹ ಸ್ಪರ್ಧಿಗಳು ಕೂಡ ಬಂದಿದ್ದಾರೆ. ಫೇಕಾಗಿ ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ ಅಲ್ಲೆಲ್ಲ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಆಗ್ತಾಯಿದ್ರಿ. ಆದರೆ ಈಗ ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಮೊದಲನೇದಾಗಿ ಕಾಕ್ರೋಜು ಅವರು ಎಲ್ಲರಿಗೂ ಗೊತ್ತಿದೆ. ಅವರೊಬ್ಬರು ವಿಲನ್ ಆ್ಯಕ್ಟರು, ತುಂಬ ಸಿನಿಮಾಗಳಲ್ಲಿ ವಿಲನ್ ಆಗಿ ಮಾಡಿದ್ದಾರೆ. ನೆಕ್ಸ್ಟ್ನೇದಾಗಿ ಮಂಜು ಭಾಷಿಣಿ ಅವರು ಸುಮಾರು ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ದಾರೆ, ಸೀರಿಯಲ್ಗಳಲ್ಲಿ. ಹಾಗೆ ಮಲ್ಲಮ್ಮ ಆಲ್ಮೋಸ್ಟ್ ತುಂಬ ಜನಕ್ಕೆ ಯಾರಿಗೂ ಗೊತ್ತಿರಲ್ಲ. ಅವರು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅವರು ತುಂಬ ಮುಗ್ಧತೆ ಇರೋಂಥ ಹೆಂಗಸು. ಆ ವಿಡಿಯೋನ ಕ್ಲಿಪ್ಗಳನ್ನ ಹಾಕಿರ್ತಾರೆ, ಅದರಿಂದ ಫೇಮಸ್ ಆಗಿದ್ದಾರೆ. ಅದನ್ನು ಬಿಟ್ಟರೆ ರಕ್ಷಿತಾ ಶೆಟ್ಟಿ ಇವರು ಉಡುಪಿಯವರು, ದುಬೈಲಿ ಇಲ್ಲ ಬಾಂಬೆಲಿ ಎಜುಕೇಷನ್ ಮಾಡಿದ್ದು. ಅಷ್ಟೊಂದು ಕನ್ನಡ ಚೆನ್ನಾಗಿ ಮಾತಾಡಲ್ಲ, ಅದಕ್ಕೋಸ್ಕರ ಅವ್ರದ್ದೊಂದು ವಿಡಿಯೋ ವೈರಲ್ ಆಗಿತ್ತು, ಅವ್ರು ಆಯ್ಕೆ ಆಗಿದ್ದಾರೆ. ನೆಕ್ಸ್ಟು ಇವರು ಬಿಗ್ ಬಾಸ್ ಅವರು ಟ್ವಿಸ್ಟ್ ಅಂತ ಒಂದು ಆಯ್ಕೆ ಮಾಡಿದ್ದಾರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಒಂದು ಒಂಟಿ ಮತ್ತು ಜಂಟಿಯಾಗಿ. ಒಂದಷ್ಟು ಜನ ಒಂಟಿಯಾಗಿ ಆಟ ಆಡ್ತಾಯಿದ್ದಾರೆ, ಒಂದಷ್ಟು ಜನ ಜೋಡಿಯಾಗಿ ಆಟ ಆಡ್ತಾಯಿದ್ದಾರೆ, ಜಂಟಿಯಾಗಿ. ಮತ್ತು ಗಿಲ್ಲಿ ನಟ ಪ್ರಾಪರ್ಟಿ ಕಾಮಿಡಿಯನು, ತುಂಬ ಶೋಗಳಲ್ಲಿ ನೀವು ನೋಡಿರ್ತೀರ ಗಿಲ್ಲಿ ನಟನ್ನು, ಫೇಸ್ಬುಕ್ಕಲ್ಲಿ ಕೂಡ ನೋಡಿರ್ತೀರ. ನೆಕ್ಸ್ಟು ಜಾನ್ವಿ, ಇವ್ರ ಬಗ್ಗೆ ನನಗೊಂದು ಅಷ್ಟು ಐಡಿಯಾನೂ ಇಲ್ಲ, ನೋಡೂ ಇಲ್ಲ ಯಾವುದ್ರಲ್ಲೂ. ಮತ್ತು ಧನುಷ್, ಇವರು ಸೀರಿಯಲಲ್ಲಿ ಕೂಡ ಕಲರ್ಸ್ ಕನ್ನಡದಲ್ಲಿ ಮಾಡಿದ್ದಾರೆ, ಇವ್ರನ್ನ ನೋಡಿರ್ತೀರ. ಅದು ಬಿಟ್ಟರೆ ಚಂದ್ರಪ್ರಭಾ, ಇವರಂತೂ ಕಾಮಿಡಿಯನ್ನು ಕಲರ್ಸ್ ಕನ್ನಡದಲ್ಲೇ ಬಿದ್ದು ಒದ್ದಾಡ್ತಾಯಿದ್ರು, ಅವರನ್ನು ಆಯ್ಕೆ ಮಾಡಿದ್ದಾರೆ. ನಂತರ ನೋಡೋದಾದರೆ ರಾಶಿಕಾ, ಇವರು ಈಗಷ್ಟೇ ಹೊಸದಾಗಿ ಬಂದಂಥ ಮುದ್ದು ಲಕ್ಷ್ಮೀಲಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಬ್ಬರು ನೋಡೋದಾದರೆ ಅಭಿಷೇಕ್, ಇವರು ವಿಲನ್ ಕ್ಯಾರೆಕ್ಟರ್ ಕೂಡ ಮಾಡಿದ್ದಾರೆ, ಸೀರಿಯಲಲ್ಲಿ ಕಲರ್ಸ್ ಕನ್ನಡದಲ್ಲೇ ಮಾಡಿದ್ದಾರೆ. ಅಶ್ವಿನಿ SN, ಇವರು ಮುದ್ದು ಲಕ್ಷ್ಮಿ ಧಾರಾವಾಹಿಯಲ್ಲಿ ಮಾಡಿದ್ದಾರೆ, ಇವರೂ ಈಗ ತಾನೇ ನಾವು ನೋಡಿರೋದು. ಧ್ರುವಂತ್ ಆ್ಯಕ್ಟರ್, ಇವರು ಬೆಳ್ಳಿತೆರೆ ಮೇಲೆ ಒಂದು ಸುಮಾರಷ್ಟು ಫಿಲಮ್ ಮಾಡಿದ್ದಾರೆ, ಅಷ್ಟೊಂದಲ್ಲ, ಕಡಿಮೆ. ಮತ್ತು ಇನ್ನೊಬ್ಬರು ನೋಡೋದಾದರೆ ಕರಿಬಸಪ್ಪ ನೀವು ಆಲ್ಮೋಸ್ಟು ಹಳೆ ಫಿಲಮ್ಗಳಲ್ಲಿ ವಿಲನ್ ಕ್ಯಾರೆಕ್ಟ್ರು ಮತ್ತು ಫೈಟರಾಗಿ ನೋಡಿರ್ಬೋದು. ಮತ್ತು ಜಿಮ್ಮರ್ ಇವರು. ಇನ್ನೊಬ್ಬರು ಈಗ ನೆಕ್ಸ್ಟ್ ಬರ್ತಾ ಇರೋರು ಸ್ಪಂದನ ಅವ್ರನ್ನ ಸೀರಿಯಲಲ್ಲಿ ನೋಡಿರ್ತೀರ ಆಲ್ಮೋಸ್ಟು. ಒಬ್ಬೊಬ್ರಿಗೆ ಗೊತ್ತು, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಮಾಳು, ಇವರು ಗೊತ್ತಿರಬೇಕು, ನಾ ಡ್ರೈವರ ಅನ್ನೋ ಸಾಂಗಲ್ಲಿ ತುಂಬ ಫೇಮಸ್ ಆದವರು, ಅದಕ್ಕೆ ಆದಂತಹ ಒಂದು ಅವಾರ್ಡ್ ಕೂಡ ದುಬೈಲಿ ತೊಗೊಂಡಿದ್ದಾರೆ. ಇವರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ, ಉತ್ತರ ಕರ್ನಾಟಕದವರು ಅಂತೂ ತುಂಬ ಚೆನ್ನಾಗಿ ಗೊತ್ತು. ಅಶ್ವಿನಿ ಗೌಡ, ಇವರು ಸೀರಿಯಲ್ಲು ಮಾಡ್ತಿದ್ರು, ಈಗ ಕನ್ನಡ ಹೋರಾಟಗಾರ್ತಿ ಆಗಿದ್ದಾರೆ. ಇವ್ರನ್ನ ಸೋಷಿಯಲ್ ಮೀಡ್ಯಾದಲ್ಲೂ ನೋಡಿರ್ತೀರ ಮತ್ತು ಸೀರಿಯಲಲ್ಲೂ ನೋಡಿರ್ತೀರ. ಇವ್ರ ಬಗ್ಗೆ ಅಷ್ಟೊಂದು ಗೊತ್ತು ಆಲ್ಮೋಸ್ಟು. ಅಮಿತ್ RJ, ನಾವಂತೂ ನೋಡಿಲ್ಲ, RJ ಆಗಿ ಕೆಲಸ ಮಾಡ್ತಾಯಿದ್ದಾರೆ, ಈಗ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದಾರೆ. ಮತ್ತು ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ, ಯಾರ್ಯಾರು ಬರ್ತಾರೆ? ಸುಮಾರಷ್ಟು ಒಂದಷ್ಟು ಜನ ಬರ್ತಾರೆ. ಸ್ಯಾಮ್ ಸಮೀರು, ಡಾಕ್ಟರ್ ಬ್ರೋ, ಮತ್ತು ಸುಮಾರು ಹೆಸರುಗಳು ಓಡಾಡ್ತಿತ್ತು ಇನ್ಸ್ಟಾಗ್ರಾಮಲ್ಲಾಗಲಿ, ಫೇಸ್ಬುಕ್ಕಲ್ಲಾಗಲಿ, ಯೂಟ್ಯೂಬಲ್ಲಾಗಲಿ, ಈ ಥರ ಎಲ್ಲ ಓಡಾಡ್ತಿತ್ತು. ಬಟ್ ಅವರಲ್ಲದೆ ಬೇರೆ ಎಲ್ಲ ಬಂದಿದ್ದಾರೆ. ನಾವು ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋಂತಹ ಕಂಟೆಸ್ಟ್ಗಳು ಬಂದಿದ್ದಾರೆ. ತುಂಬ ಮಜವಾಗಿರುತ್ತೆ ಈ ಸಲ ಅಂತ ಅಂದ್ಕೊಂಡಿದ್ದೀನಿ. ಬಿಗ್ ಬಾಸು ಯಾವ ಥರ ಹೋಗುತ್ತೆ ಅನ್ನೋದನ್ನಂತೂ ಗೊತ್ತಿಲ್ಲ, ನೋಡೋಣ ಯಾವ ಥರ ಹೋಗ್ಬೋದು, ಯಾವ ಥರ ಗೇಮ್ಗಳು ಆಡ್ಬೋದು.